ಶ್ರೀ ಗುರುಭ್ಯೋ ನಮಃ. ನಾವು ಯಾವ ಯಾವ ಕಾಲದಲ್ಲಿ ಯಾವ ಕೆಲಸಗಳನ್ನು ಮಾಡಬೇಕು ಅದನ್ನೇ ಮಾಡಬೇಕು. ಅದಕ್ಕೆ ಒಂದು ಪ್ರಸಂಗ. ಕಶ್ಯಪರಿಗೆ ದಿತಿದೇವಿಗೆ ಮದುವೆ ಆಗುತ್ತೆ. ಮದುವೆ ಆಗಿ ಸುಮಾರು ವರ್ಷಗಳಾದರೂ ಮಕ್ಕಳಾಗಿರೋದಿಲ್ಲ. ಅದಕ್ಕೆ ಸಾಯಂಕಾಲದ ಒಂದು ಪ್ರಸಂಗ. ಸಂಧ್ಯಾ ಕಾಲದಲ್ಲಿ ಕಶ್ಯಪ ಋಷಿಗಳು ಹೋಗಿ ಸಂಧ್ಯಾ ವಂದನೆ ತಮ್ಮ ಅನುಷ್ಠಾನಗಳನ್ನು ಮಾಡ್ತಾ ಇರ್ತಾರೆ. ಆವಾಗ ದಿತಿದೇವಿಗೆ ಅನ್ನಿಸ್ತದೆ, ಅಯ್ಯೋ ನಂಗೆ ಮಕ್ಕಳಾಗಿಲ್ಲ, ಈಗ ಮಕ್ಕಳಾಗಬೇಕು ಅಂಥೇಳಿ ಹೋಗಿ ತುಂಬ ಕಶ್ಯಪರ ಹತ್ರ ಜಗಳ ಆಡ್ತಾಳೆ, ನಾನು ಮಕ್ಕಳಾಗಬೇಕು ಅಂಥೇಳಿ. ಕಶ್ಯಪ ಋಷಿಗಳು ಹೇಳ್ತಾರೆ, ಸರ್ವಥಾ ಈ ಸಂಧ್ಯಾಕಾಲದಲ್ಲೇ ಬೇಡ. ಏಷಾ ಘೋರ ತಮಾವೇಲ ಘೋರಾಣಾಂ ಘೋರ ದರ್ಶನ. ಸರ್ವದಾ ಈ ಕಾಲದಲ್ಲಿ ನಾವು ಮಾಡಬಾರದು. ಸಂಧ್ಯಾಕಾಲ ಬಹಳ ಘೋರವಾದ ಕಾಲ. ಕೇವಲ ಭಗವಂತನ ಸ್ಮರಣೆ ಮಾತ್ರ ಮಾಡಬೇಕು, ಬೇರೆದೇನೂ ಮಾಡಬಾರದು ಅಂತ ಕಶ್ಯಪ ಋಷಿಗಳು ಹೇಳ್ತಾರೆ. ಆದರೆ ಕಶ್ಯಪ ಋಷಿಗಳ ಮಾತನ್ನು ಕೇಳದೇನೆ ಮಕ್ಕಳನ್ನು ಪಡಿಬೇಕು ಅಂತ ಹಠವನ್ನು ಹಿಡಿತಾಳೆ. ಮಕ್ಕಳನ್ನು ಪಡಿಲಿಕ್ಕೆ ಪ್ರಯತ್ನವನ್ನು ಆಗತ್ತೆ. ಆವಾಗ ಸ್ವಲ್ಪ ಕಾಲದಲ್ಲೇನೆ ಗರ್ಭಿಣಿಯೂ ಕೂಡ ದಿತಿದೇವಿ ಆಗ್ತಾಳೆ. ಆವಾಗ ಕಶ್ಯಪ ಋಷಿಗಳು ಬಂದು ಹೇಳ್ತಾರೆ, ನೋಡು, ನಾನು ಬೇಡ ಅಂತ ಹೇಳಿದರೆ ಕೇಳಿಲ್ಲ ನೀನು. ಅಕಾಲದಲ್ಲಿ ಗರ್ಭಧಾರಣೆ ಆಯಿತು. ನಿನ್ನ ಹೊಟ್ಟೆಯಲ್ಲಿ ಬಹಳ ಕ್ರೂರರಾದ ಇಬ್ಬರು ಮಕ್ಕಳು ಹುಡ್ತಾ ಇದ್ದಾರೆ, ಹಿರಣ್ಯಾಕ್ಷ ಹಿರಣ್ಯಕಶ್ಯಪು ಅಂಥೇಳಿ. ಕಾರಣ ಸಂಧ್ಯಾಕಾಲದಲ್ಲಿ ನಾವು ಮಾಡದೇ ಇರುವಂತಹ ದೊಡ್ಡ ಕೆಲಸವನ್ನು ಮಾಡಿದ್ದೇವೆ, ತಪ್ಪು ಮಾಡಿದ್ದೇವೆ, ಬಹಳ ದೊಡ್ಡ ತಪ್ಪನ್ನು ಮಾಡಿದ್ದೇವೆ. ಚತ್ವಾರಿ ಖಲು ಕರ್ಮಾಣಿ ಸಂಧ್ಯಾಕಾಲೇ ವಿವರ್ಜಯೇತ್. 4 ಕೆಲಸಗಳನ್ನು ಸಂಧ್ಯಾಕಾಲದಲ್ಲಿ ಮಾಡಬಾರ್ದು. ಆಹಾರ ಎಂದಿಗೂ ಕೂಡ ತಿನ್ನಬಾರದು. ಅಯ್ಯೋ, ನಾವು ಆಫೀಸಿಗೆ ಹೋಗಿ ಬಂದಿದ್ದೇವೆ, ಕೆಲಸಕ್ಕೆ ಹೋಗಿ ಬಂದಿದ್ದೇವೆ, ತುಂಬ ಶ್ರಮ ಆಗಿದೆ, ಹಾಗಾಗಿ ಆಹಾರವನ್ನು ತೆಗೆದುಕೊಳ್ಳುತ್ತೇವೆ ಅಂಥೇಳಿ ಆಹಾರವನ್ನು ತೆಗೆದುಕೊಳ್ಳಬಾರದು. ಆಹಾರ ಜಾಯತೆ ವ್ಯಾಧಿ, ರೋಗಗಳು ಬರುತ್ತದೆ, ದೊಡ್ಡ ದೊಡ್ಡ ರೋಗಗಳು ಬರುತ್ತದೆ. ಹಾಗಾಗಿ ಆ ತರಹದ ನಾವು ಆಹಾರವನ್ನು ತೆಗೆದುಕೊಳ್ಳಬಾರದು. ಸಂಧ್ಯಾಕಾಲ ಆದ ನಂತರದಲ್ಲೇ ತೆಗೆದುಕೊಳ್ಳಬೇಕು. ಕ್ರೂರ ಗರ್ಭಶ್ಚ ಮೈಥುನೇ. ಸಂಧ್ಯಾಕಾಲದಲ್ಲಿ ಮೈಥುನವನ್ನು ಮಾಡಬಾರ್ದು, ಸೇರಬಾರದು. ಗಂಡ ಹೆಣ್ಣಂದರೆ ಸೇರಬಾರದು. ಕ್ರೂರ ಮಕ್ಕಳು ಹುಟ್ಟುತ್ತಾರೆ, ತಂದೆ ತಾಯಿಗಳನ್ನು ಹೊಡಿತಾ ಇರ್ತಾರೆ, ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಬಿಸಾಕಿ ಬಿಡ್ತಾರೆ, ಅವರನ್ನು ನೋಡೋದಿಲ್ಲ. ಕೊನೆ ಕಾಲದಲ್ಲಿ ಅಂತೂ ಏನಾಗುತ್ತೆ ಗೊತ್ತಿಲ್ಲ. ಯಾಕೆಂದರೆ ಇಂತಹ ಮಕ್ಕಳು ಹುಡ್ತಾರೆ. ಕ್ರೂರ ಗರ್ಭಶ್ಚ ಮೈಥುನೇ. ಅಕಾಲದಲ್ಲಿ ಮೈಥುನವನ್ನು ಮಾಡಿದಾಗ ಇಂತಹ ಮಕ್ಕಳನ್ನು ಪಡಿತಾರೆ ಅವರು. ಹಾಗಾಗಿ ಇಂತಹ ಕೆಲಸಗಳನ್ನು ಮಾಡಬಾರದು. ಆಹಾರ, ಮೈಥುನ, ಸ್ವಾಧ್ಯಾಯ, ಅಧ್ಯಯನ ಅಂದರೆ ಪಾಠವನ್ನು ಹೇಳಿಸಿಕೊಳ್ಳಬಾರದು. ಏನಾದರೂ ನಾವು ಸಾಧನೆ ಮಾಡಿಕೊಳ್ಳಬಹುದು. ಸಂಧ್ಯಾವಂದನೆ ಇತ್ಯಾದಿಗಳು, ವೇದಮಂತ್ರಗಳನ್ನು ಹೇಳಬಹುದು, ಅಧ್ಯಯನವನ್ನು ಮಾಡಬಾರದು ಅಂತ ಹೇಳುತ್ತದೆ. ನಿದ್ರಾಂ ಶ್ರೇಯೋ ನಿವರ್ತಂತೆ. ಇನ್ನೊಂದು ಕೊನೆಯದು, ಭಾಳ ಶ್ರಮ ಆಗಿದೆ, ನಿದ್ದೆ ಮಾಡಿಬಿಡ್ತೇನೆ ಅಂತ ಹೇಳಿ ನಿದ್ದೆಯನ್ನು ಮಾಡಬಾರದು. ನಿದ್ರಾಂ ಶ್ರೇಯೋ ನಿವರ್ತಂತೆ. ಶ್ರೇಯಸ್ಸೆಲ್ಲ ಹೋಗಿಬಿಡ್ತದೆ, ನಿಮಗೆ ದಾರಿದ್ರ್ಯ ಬಂದುಬಿಡ್ತದೆ, ಮನೆಯಲ್ಲಿ ಲಕ್ಷ್ಮೀದೇವಿನೇ ಬರೋದಿಲ್ಲ. ಹಾಗಾಗಿ ನಿದ್ರೆಯನ್ನು ಸಾಯಂಕಾಲದಲ್ಲಿ ಮಾಡಬಾರದು ಅಂಥೇಳಿ ಉಪದೇಶವನ್ನು ಮಾಡ್ತಾರೆ. ಆದರೆ ಕೇಳೋದಿಲ್ಲ. ಕ್ರೂರ ಮಕ್ಕಳು ಗರ್ಭದಲ್ಲಿ ಬರ್ತಾರೆ. ಗರ್ಭದಲ್ಲಿ ಬಂದು ತಾವು ಬೆಳೀತಾ ಹುಟ್ಟಿದ ಮೇಲೆ ನೋಡಿ, ಆ ದಿತಿದೇವಿಗೂ ಶಕ್ತಿ ಇರ್ತದೆ. 100 ವರ್ಷದವರೆಗೂ ಮಕ್ಕಳನ್ನು ಪಡೆಯೋದಿಲ್ಲ. ಗರ್ಭದಲ್ಲಿಯೇ ದಿತಿದೇವಿಯ ಗರ್ಭದಲ್ಲಿಯೇ ಇಬ್ಬರು ಇರುತ್ತಾರೆ. ಆದರೆ ಕೊನೆ ಕಾಲದಲ್ಲಿ ಕಶ್ಯಪ ಋಷಿಗಳು ಹೇಳ್ತಾರೆ, ಇಲ್ಲ ನೀನು ಪಡಿ, ಭಗವಂತನ ಸಂಕಲ್ಪ ಏನಿರ್ತದೋ ಅದಾಗತ್ತೆ, ಚಿಂತೆ ಮಾಡಬೇಡ, ನೀ ಪಡಿ ಅಂತ ಹೇಳಿದ ಮೇಲೆ ತಾನು ಪಡಿತಾಳೆ. ಆದರೆ ತಾವು ಹುಟ್ಟಿದ ತಕ್ಷಣದಲ್ಲೇ ಇಡೀ ಜಗತ್ತನ್ನು ಆವರಿಸಿಕೊಂಡು ತಾವು ಹುಟ್ಟಿದ್ದಾರೆ, ಜಗತ್ತಿಗೆ ಪೀಡೆಯನ್ನು ಕೊಟ್ಟಿದ್ದಾರೆ. ಅಂತಹ ಮಕ್ಕಳು ಹುಟ್ಟುತ್ತಾರೆ. ಹಾಗಾಗಿ ಅಕಾಲದಲ್ಲಿ ನಾವು ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬಾರದು, ಅದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು ನಾವು. ಹಾಗಾಗಿ ಅಂತಹ ವಿಷಯವನ್ನು ನಮಗೆ ಭಾಗವತ, ರಾಮಾಯಣ, ಮಹಾಭಾರತಗಳು ತಿಳಿಸಿಕೊಡ್ತಾ ಇದೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.